ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಾಬುದಾನ ವಡ ನೋಡ್ರಿ. ಮ್ಯಾಲೆ ಕ್ರಿಸ್ಪಿ ಆಗಿ ಒಳಗ ಸಾಫ್ಟ್ ಆಗಿ ಮತ್ತು ಅಷ್ಟ ಟೇಸ್ಟಿ ಆಗಿರುವಂಥ ಈ ಸ್ನ್ಯಾಕ್ ರೆಸಿಪಿನ ಸಂಜೆ ಹೊತ್ತಿಗೆ ಟೀ ಟೈಮಿಗೆ ಮಾಡಿದ್ರಿಪ್ಪ ಅಂತಂದ್ರೆ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಂಗಾದ್ರೆ ಮತ್ತೆ ತಡರಿ ಈ ಸಾಬುದಾನ ವಡನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲಿಗೆ ನಾವು ಇಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡೀವ್ರಿ. ಮತ್ತು ಅದಕ್ಕೆ ಒಂದು 2ರಿಂದ 3 ಇಂಚ್ ಆಗೋಷ್ಟು ಹಸಿ ಶುಂಠಿ ಹಾಕೊಂಡೀವ್ರಿ. ಮತ್ತು ಖಾರಕ್ಕೆ ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿನ ಹಾಕೊಂಡೀವ್ರಿ. ಮತ್ತು ಇದ್ರ ಜೊತೆಗಿನ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಜೀರಿಗೆ ಹಾಕೊಂಡೀವ್ರಿ. ನಿಮಗೆ ಪುದೀನ ಫ್ಲೇವರ್ ಇಷ್ಟ ಅನ್ನೋದಾದ್ರೆ ಸ್ವಲ್ಪ ಪುದೀನ ಹಾಕೋರಿ. ಮತ್ತು ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡೀವ್ರಿ. ಈಗ ಇದನ್ನೆಲ್ಲನೂ ಸ್ವಲ್ಪ ಅವಳು ಚವಳ ರುಬ್ಕೋಬೇಕು ನೋಡ್ರಿ. ಅಂದ್ರೆ ಸ್ವಲ್ಪ ತರಿಯಾಗಿ ಇದನ್ನೆಲ್ಲನೂ ರುಬ್ಕೋಬೇಕ್ರಿ. ಈಗ ನಾವು ರುಬ್ಕೊಂಡಿರೋದನ್ನ ನಿಮಗೆ ತೋರ್ಸಾತೀವಿ ನೋಡ್ರಿ. ಹಿಂಗೆ ಅವಳು ಚವಳದನ್ನ ರುಬ್ಕೊಂಡ್ರೆ ಸಾಕ್ರಿ. ಒಂದು 15 ವಡ ಮಾಡ್ಕೊಳಕ್ಕೆ ಇಷ್ಟು ಪೇಸ್ಟ್ ಬೇಕಾಗತ್ರಿ. ಮತ್ತು ಈಗ ನೀವು ನೋಡತ್ತಿರಲ್ರಿ, ಈ ಒಂದು ಕಪ್ನಿಂದ ನಾವು 1.5 ಕಪ್ ಆಗೋಷ್ಟು ಸಾಬುದಾನಿನ ನೆನೆಸ್ಕೊಂಡಿವ್ರಿ. ಈ ಸಾಬುದಾನಿನ ಒಂದು 2 ಸಲ ಚಲೋ ತಂಗೆ ತೊಳ್ಕೊಂಡು ಒಂದು 2 ತಾಸು ಇದನ್ನು ನೆನೆಸ್ಕೊಂಡು ತೊಗೊಂಡಿವ್ರಿ. ಹಿಂಗೆ ಈ ಸಾಬುದಾನಿ ಅನ್ನೋದು ಪರ್ಫೆಕ್ಟಾಗಿ ನೆಂದಿರ್ಬೇಕ್ರಿ. ಹಿಂಗೆ ನೆನೆಸ್ಕೊಂಡಿರುವಂಥ ಸಾಬುದಾನಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳತ್ತೀವ್ರಿ. ಈಗ ಈ ಸಾಬುದಾನಿ ಜೊತೆಗೆ ಆಗಲೇ ನಾವು ರುಬ್ಕೊಂಡಿದ್ವಲ್ರಿ ಕೊತ್ತಂಬರಿ ಮತ್ತು ಜೀರಿಗೆ ಎಲ್ಲ ಹಾಕಿ ಅದನ್ನೆಲ್ಲನೂ ಪೇಸ್ಟ್ ಇದಕ್ಕೆ ಹಾಕೋಬೇಕ್ರಿ. ಅಕಸ್ಮಾತ್ ನೀವು ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಮೆಣಸಿನ್ಕಾಯಿನ ಕಡಿಮೆ ಹಾಕೋರಿ. ಈಗ ಈ ಸಾಬುದಾನಿಗೆ ಆಲ್ರೆಡಿ ನಾವು ಬೇಯಿಸ್ಕೊಂಡು ಹಿಂಗೆ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡಿನ ಹಾಕೊಳತ್ತೀವ್ರಿ. 1.5 ಕಪ್ ಆಗೋಷ್ಟು ಸಾಬುದಾನಿ ತೊಗೊಂಡ್ರೆ ಒಂದು 2 ಆಲೂಗಡ್ಡೆ ಹಾಕೊಂಡ್ರೆ ಸಾಕಾಗತ್ರಿ. ಮತ್ತು ಈಗ ಇದಕ್ಕೆ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೊಂಡೀವ್ರಿ. ಅಕಸ್ಮಾತ್ ನೀವು ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಅಚ್ಚ ಖಾರದ ಪುಡಿನ ಸ್ಕಿಪ್ ಮಾಡಿರಿ. ಹಿಂಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಒಂದು ಸಲ ಇದನ್ನ ಕೈಯಿಂದ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ನಿಮ್ಗೆ ಇಷ್ಟ ಅನ್ನೋದಾದ್ರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲನೂ ಹಾಕೋಬಹುದ್ರಿ. ಹಿಂಗೆ ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿನ ಹಾಕೊಳತ್ತೀವ್ರಿ. ಒಂದು 3ರಿಂದ 4 ಟೀ ಸ್ಪೂನ್ ಆಗೋಷ್ಟು ಶೇಂಗಾನ ಹುರ್ಕೊಂಡು ಮ್ಯಾಗಿನ ಸಿಪ್ಪಿ ತೆಗೆದು ಸ್ವಲ್ಪ ಹಿಂಗೆ ಪುಡಿ ಮಾಡ್ಕೊಂಡು ಹಾಕೊಂಡೀವ್ರಿ. ಈ ಶೇಂಗಾ ಪುಡಿ ಜೊತೆಗಿನ ಒಂದು 3 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಕಡಲೆ ಹಿಟ್ಟು ಹಾಕೊಂಡೀವ್ರಿ. ನಾವಿಲ್ಲಿ ಸಾಫ್ಟ್ ಆಗಿರುವಂಥ ಸಾಬುದಾನ ವಡನ ಮಾಡ್ಕೊಳತ್ತೀವ್ರಿ. ನೀವು ಅಕಸ್ಮಾತ್ ಕ್ರಿಸ್ಪಿ ಬೇಕು ಅನ್ನೋದಾದ್ರೆ ಈ ಕಡ್ಲಿ ಹಿಟ್ಟು ಜೋಡಿನ ನೀವು ಒಂದು 2ರಿಂದ 3 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಸಾಬುದಾನ ವಡ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈಗ ಹಿಂಗೆ ಶೇಂಗಾ ಪುಡಿ ಮತ್ತು ಕಡ್ಲಿ ಹಿಟ್ಟು ಹಾಕೊಂಡ್ಮೇಲೆ ಚಲೋ ತಂಗಿ ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ. ನಾವಿಲ್ಲಿ ಸಾಬುದಾನಿನ ನೆನೆಸಿ ತೊಗೊಂಡಿವಲ್ರಿ, ಅದರೊಳಗೂ ನೀರಿನ ಅಂಶ ಇರುತ್ತೆ. ಮತ್ತು ಆಲೂಗಡ್ಡೆ ಹಾಕೊಂಡೀವಿ, ಅದರೊಳಗೂ ನೀರಿನ ಅಂಶ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಏನೂ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ. ಹಿಂಗೆ ಚಲೋ ತಂಗೆ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಸಾಬುದಾನ ವಡ ಮಾಡಕ್ಕೆ ಬೇಕಾದಂಥ ಮಿಶ್ರಣ ಪರ್ಫೆಕ್ಟಾಗಿ ರೆಡಿ ಆಯ್ತ್ರಿ. ಮತ್ತು ನೀವು ನೋಡಾತಿರೋ ಹಿಂಗೆ ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಸಾಬುದಾನ ವಡ ಅನ್ನೋದು ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡ್ರಿ ಅಷ್ಟು ಈ ಮಿಶ್ರಣನ ಕೈಯಾಗ ತೊಗೊಂಡು ಹಿಂಗೆ ಕೈಯಾಗ ತಟ್ಕೋಬೇಕಾಗತ್ರಿ. ಈ ಸಾಬುದಾನ ವಡ ಅನ್ನೋದು ಸ್ವಲ್ಪ ದಪ್ಪಗಿರ್ಬೇಕು ನೋಡ್ರಿ, ಭಾಳ ದಿನ ತೆಳ್ಳಗೆ ತಟ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಹಿಂಗೆ ತಟ್ಕೊಳ್ಳುವಾಗ ಕೈಗೆ ಎಣ್ಣೆ ಹಚ್ಚಿ ತಟ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೈಗೆ ಅಂಟಲಾರ್ದಂಗೆ ಚಲೋ ತಂಗಿ ಈ ವಡ ಬರ್ತಾವ್ರಿ. ನಿಮಗೆ ಎಷ್ಟು ವಡ ಬೇಕೋ ಅಷ್ಟು ವಡನ ಹಿಂಗೆ ಒಂದೇ ಸಲಕ್ಕೆ ತಟ್ಟಿ ಇಟ್ಕೊಂಡ್ರಿ ಅಂತಂದ್ರೆ ಫ್ರೈ ಮಾಡ್ಕೊಳಕ್ಕೆ ಈಸಿ ಆಗತ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಸ್ವಲ್ಪ ಇದನ್ನು ದಪ್ಪಗೆ ತಟ್ಕೋಬೇಕ್ರಿ. ಈಗ ರೆಡಿ ಇರುವಂಥ ಮಿಶ್ರಣದಿಂದ ಒಂದೇ ಸಲಕ್ಕೆ ನಾವು ಎಲ್ಲ ವಡನೂ ತಟ್ಟಿ ಇಟ್ಕೊಳತ್ತೀವ್ರಿ. ಈಗ ನೀವು ನೋಡತ್ತಿರಲ್ರಿ, ಈ ವಡ ತಟ್ಕೊಳ್ಳೋದೇನು ಜಾಸ್ತಿ ಕಷ್ಟ ಆಗೋದಿಲ್ರಿ. ಜಸ್ಟ್ 1ರಿಂದ 2 ಸೆಕೆಂಡ್ ಒಳಗೆ ವಡನ ಮಾಡ್ಕೋಬಹುದ್ರಿ. ನೀವಿಲ್ಲಿ ನೋಡ್ಬೋದ್ರಿ ಎಷ್ಟು ಪರ್ಫೆಕ್ಟಾಗಿ ಈ ವಡ ಬಂದೈತಿ ಅಂತ. ಹಿಂಗೆ ಒಂದೇ ಸಲಕ್ಕೆ ಈ ವಡ ಎಲ್ಲ ತಟ್ಕೊಂಡ ಮೇಲೆ ನಾವೀಗಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀವ್ರಿ. ಈ ಎಣ್ಣೆ ಕಾಯ್ತಿದ್ದಂಗೆ ನಾವು ಆಗಲೇ ತಟ್ಟಿಟ್ಕೊಂತೀವಲ್ರಿ ವಡ, ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಒಂದೇ ಸಲಕ್ಕೆ ಕಡಾಯಿ ಒಳಗೆ ಭಾಳಷ್ಟು ವಡ ಹಾಕಿ ಫ್ರೈ ಮಾಡ್ಕೋಬೇಡ್ರಿ. ಮತ್ತು ಅಷ್ಟೇ ಅಲ್ರಿ, ಹಿಂಗೆ ಒಂದು ವಡ ಹಾಕಿದ್ಮೇಲೆ ಒಂದು 2 ಸೆಕೆಂಡು ವೇಟ್ ಮಾಡ್ಬೇಕ್ರಿ. ವಡ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ವಡನೂ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಒಂದು ವಡ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ವಡ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಲಾರ್ದಂಗೆ ಚಲೋ ತಂಗಿ ಫ್ರೈ ಆಗ್ತಾವ್ರಿ. ಮತ್ತು ಹಿಂಗೆ ಎಣ್ಣೆಗೆ ಈ ವಡ ಹಾಕಿದಾಗ ಏನು ಗುಳ್ಳಿ ಗುಳ್ಳಿ ಅಂತ ಅನ್ಸುತ್ತಲ್ರಿ, ಅಂದ್ರೆ ಬಬಲ್ಕ ಅನಿಸ್ತಾವಲ್ರಿ, ಅದೆಲ್ಲ ಕಡಿಮೆ ಆಗ್ಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗೆ ಹೊಳಿಸಿ ಫ್ರೈ ಮಾಡ್ಕೋಬಾರ್ದ್ರಿ. ಒಂದು ಸೈಡ್ ಒಂದು 2ರಿಂದ 3 ನಿಮಿಷ ಚಲೋ ತಂಗೆ ಫ್ರೈ ಆದ್ಮೇಲೆ ಅಷ್ಟೇ
ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ನೀವು ಇಲ್ಲಿ ನೋಡ್ಬೋದ್ರಿ, ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಈ ವಡಾದ ಕಲರು ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ. ಮತ್ತು ಹಿಂಗೆ ವಡ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ. ಮತ್ತು ಒಂದು ನೆನಪಿರ್ಲ್ರಿ, ಈ ಸಾಬುದಾನ ವಡ ಫ್ರೈ ಆಗಕ್ಕೆ ಸ್ವಲ್ಪ ಜಾಸ್ತಿನ ಟೈಮ್ ತೊಗೋತೈತ್ರಿ. ಈ ವಡನ ಒಂದು 3ರಿಂದ 4 ನಿಮಿಷ ಆದರೂ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ರಿ. ಒಂದು ಕಡೆ ಚಲೋ ತಂಗಿ ಪರ್ಫೆಕ್ಟಾಗಿ ಫ್ರೈ ಆದ್ಮೇಲೆ ಅಷ್ಟೇ ಇನ್ನೊಂದು ಕಡೆನೂ ಹೊಳಿಸಿ ಎರಡೂ ಸೈಡ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಮ್ಯಾಲೆ ಕ್ರಿಸ್ಪಿಯಾಗಿ ಒಳಗೆ ಅಷ್ಟ ಸಾಫ್ಟ್ ಆಗಿ ಸೂಪರ್ ಟೇಸ್ಟಿ ಆಗಿರುವಂಥ ಸಾಬುದಾನ ವಡ ರೆಡಿ ರೀ. ಈ ರೆಸಿಪಿನ ತಪ್ಪಲಾರ್ದ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡ್ರಿ. ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ಒಂದು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.